ಎಚ್.ಡಿ.ಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದ ಮಧ್ಯಭಾಗದಲ್ಲಿ ಸುಮಾರು 1.5 ಕಿಲೋಮೀಟರ್ಗೂ ಹೆಚ್ಚು ದೂರ ಚಾಚಿಕೊಂಡು ಬಿದ್ದಿರುವ ಕಸದ ರಾಶಿಯನ್ನು ವಿಲೇವಾರಿ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿಯ ಸುಮಾರು 300 ರಿಂದ 400 ಮೀಟರ್ ದೂರದಲ್ಲಿಯೇ ಕಳೆದ 1.5 ವರ್ಷದಿಂದ ಬಿದ್ದಿರುವ ಕಸದ ರಾಶಿಯನ್ನು ತೆರವುಗೊಳಿಸದೆ ಬಿಟ್ಟಿರುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಿಂದ ಜನತೆ ಬದುಕುತ್ತಿದ್ದಾರೆ. ಪಂಚಾಯಿತಿ ಕೇಂದ್ರ ಸ್ಥಾನದಿಂದ ಪಕ್ಕದ ತೊರವಳ್ಳಿ, ಹುಲಿಕುರ, ಇಡ್ನ ಗ್ರಾಮದ ಮುಖ್ಯ ರಸ್ತೆಯಾಗಿರುವ ಈ ಸ್ಥಳದಲ್ಲಿ ದಿನನಿತ್ಯ ಸರಿಸುಮಾರು 1000ಕ್ಕೂ ಹೆಚ್ಚು ಜನ ತಮ್ಮ ವಿವಿಧ ಕಾರ್ಯಗಳಿಗೆ ಇದೇ ರಸ್ತೆ ಮಾರ್ಗವಾಗಿ ಹಗಲು ರಾತ್ರಿ ವೇಳೆ ತೆರಳಬೇಕಿದೆ. ಕಸದ ರಾಶಿಯ ದುರ್ವಾಸನೆ ತಾಳಲಾರದೆ ದಿನನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದೊದಗಿದೆ. ಮುಂಗಾರು ಪ್ರಾರಂಭವಾಗಿರುವುದರಿಂದ ಈ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುತ್ತಿದೆ. ಅಲ್ಲದೆ ಮುಂದಿನ ಜೂನ್, ಜುಲೈ ತಿಂಗಳಿನಲ್ಲಿ ಎಡಬಿಡದೆ ಸುರಿಯುವ ಮಳೆಯಿಂದ ಕೊಳೆತ ಕಸದ ರಾಶಿಯು ಮಳೆ ಮಿಶ್ರಿತ ನೀರಿನೊಂದಿಗೆ ರಸ್ತೆಗೆ ಬಂದಿರುವುದರಿಂದ ಜನತೆ ಅದನ್ನೇ ತುಳಿದುಕೊಂಡು ತಿರುಗಾಡುತ್ತಿದ್ದಾರೆ. ಪಂಚಾಯಿತಿ ನಿಯಮದ ಪ್ರಕಾರವೇ ವ್ಯಾಪ್ತಿಯ ಎಲ್ಲಾ ಚರಂಡಿಗಳನ್ನು ಪ್ರತಿ 15 ದಿನಗಳಿಗೊಮ್ಮೆ ಬ್ಲೀಚಿಂಗ್ ಪೌಡರ್ ಒಂದಿಗೆ ಶುಚಿತ್ವಗೊಳಿಸಿ ರೋಗಗಳು ಹರಡದಂತೆ ತಡೆಗಟ್ಟುವ ನಿಯಮವಿದ್ದರೂ ಯಾವುದೇ ನಿಯಮಗಳನ್ನು ಪಾಲಿಸದೆ ಜನರಲ್ಲಿ ರೋಗ ಹರಡುವಂತೆ ಗ್ರಾಮ ಪಂಚಾಯಿತಿಯವರು ಮಾಡುತ್ತಿದ್ದಾರೆ. ಈ ಕುರಿತು ಗ್ರಾಮಸ್ಥರಾದ ನಾಗರಾಜ್ ಮತ್ತು ಹೇಮಂತ್ ಮಾತನಾಡಿದರು. ಕಸ ವಿಲೇವಾರಿ ಮಾಡುವ ವ್ಯಾನ್ ಐತೆ. ಆ ವ್ಯಾನ್ ಇದ್ರೂ ಕೂಡ ಒಂದಿನಾರು ಬಂದು ಈ ಕಸನ ವಿಲೇವಾರಿ ಮಾಡ್ತಾ ಇಲ್ಲ. ತಂದಿಲ್ ಗುಡಿ ಹಾಕ್ಬಿಟ್ರೆ ಜನಗಳು ಅವ್ರಿಗೆ ಕಸ ಇಟ್ಕೊಳ್ಳೋಕೆ ಜಾಗ ಇರಲ್ಲ ಮನೇಲಿ, ತಂದಿಲ್ ಗುಡಿ ಹಾಕ್ತಾರೆ. ಇವರು ಅಟ್ಲೀಸ್ಟ್ ಒಂದು ವಾರದಲ್ಲಾರು ಒಂದಿನ ಕಸ ವಿಲೇವಾರಿ ಮಾಡಬೇಡ ಸರ್. ಪಂಚಾಯತಿಗೆ ಹೋಗಿ ಮೇವಿದ್ರ PDO ಅಲ್ಲಿ ಆಫೀಸ್ಗೆ ಹೋಗಿ ಕೇಳಿದ್ರೆ ಇದೇ ಇಲ್ಲ. ನಾವು ಕೂಲಿ ಮಾಡೋರು, ಇವ್ರು ಬರೋ ಟೈಮ್ಗೆ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗ್ತದೆ ಸರ್. ನಾವು ಹೋಯ್ತೀವಿ 9:30, 10:10 ಹೋಯ್ತೀವಿ, ಬಂದೇ ಇರಲ್ಲ ಇವ್ರು PDO. ಆಮೇಲೆ ನೋಡಿ ಕಸಗಳು ಆಮೇಲೆ ಅಲ್ಲಿ ಎಲ್ಲ ಸಮಸ್ಯೆ ದುರ್ವಾಸನೆ ಹೊಡಿತೈತೆ. ಈಗ ಮಳೆ ಅತಿಯಾದ ಮಳೆ ಇನ್ನು ಜೂನ್ ಜುಲೈಗೆ ಮಳೆ ಶುರುವಾಯ್ತದೆ. ಇಲ್ಲಿ ಕಸಗಳು ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಮತ್ತು ದುರ್ವಾಸನೆ ಹೊಡಿದ್ರೆ ಸಾಂಕ್ರಾಮಿಕ ರೋಗಗಳು ಮಕ್ಕ ಮರಿಗಳು ಅಂಗನವಾಡಿಗೆ ಮಕ್ಕಳು ಹೋಯ್ತವೆ. ಇದು ಪಂಚಾಯತಿ ಯಾವುದೇ ಥರ ಗಮನ ತಗೋತಾ ಇಲ್ಲ. ಅಲ್ಲ ಸುಮ್ಮನೆ ಅವ್ರ ಮನೇಲಿ ಶೋಗಿ ಏನಾರು ವ್ಯಾನ್ನ ಶೋಗಿ ಇಟ್ಕೊಂಡಿದ್ದಾರಾ ಅಥವಾ ಕಸ ಎತ್ತಾಗೂ ಇಟ್ಕೊಂಡಿದ್ದಾರಾ? ಇದನ್ನು ನೀವು ಇದು ಮಾಡಬೇಕು ಸರ್. ನೀವು ಜೊತೆಗೆ ನೀರಿನ ಅಭಾವ ಏನು ಇದೆ. ಇದು ನೀರಿನ ಅಭಾವ ಅಂದ್ರೆ ಪಾಪ ನೀರು ಗಟ್ಟಿ ಇಡೀ ತುಂಬಸೋಗಿಯಲ್ಲಿ ಸರ್ 700 ಕುಟುಂಬ ಐತೆ. 700 ಕುಟುಂಬಕ್ಕೆ 5,000 ರಿಂದ 6,000 ಜನಸಂಖ್ಯೆ ಐತೆ. ಒಬ್ಬ ನೀರು ಗಂಟಿ ಪೂರೈಸೋಕ್ಕಾಗಲ್ಲ. ಮೊದಲು ರಾಜೇಂದ್ರಣ್ಣ ಅಂತ ಇದ್ರು ಅವರು, ಪಾಪ ಅವರು ತೀರೋಗ್ಬಿಟ್ರು. ತೀರೋದ್ರಿಂದ ಅವ್ರ ಜಾಗಕ್ಕೆ ಇನ್ನೊಬ್ಬನ ನೇಮಿಸ್ಕೋಬೇಕು. ಒಬ್ಬ ನೀರು ಗಂಟಿನೇ ಕೆಲಸ ನೀರು ಪೂರೈಸಲ್ಲ ಅಂತ ಅವ್ನ ಮೇಲೆ ನಾವು ದೂರಕ್ಕಾಗಲ್ಲ. ಅವನ ಜೊತೆಗೆ ಇನ್ನೊಬ್ಬನ ನೇಮಿಸ್ಕೋಬೇಕು. ಆಗ ಸರಿ ಪ್ರಮಾಣದಲ್ಲಿ ನೀರನ್ನ ಪೂರೈಸೋಕ್ಕಾಗ್ತದೆ. ನಾವು ಹೋಗಿ ನೀರು ಬಿಟ್ಟಿಲ್ಲ ಅಂದ್ರೆ ಒಬ್ಬ ಏನು ಮಾಡೋಕ್ಕಾದ್ದು? ಒಬ್ಬ ನೀರು ಗಂಟಿ ದೊಡ್ಡದಾಗ್ದ 250 ಕುಟುಂಬ ಇರೋ ಗ್ರಾಮಕ್ಕೆ ಒಬ್ಬ ನೀರು ಗಂಟಿ ಇರ್ತಾರೆ. ಉದಾಹರಣೆ ಪಕ್ಕದಲ್ಲಿ ಒಂದು ತೊರಳಿ ಗ್ರಾಮ ಐತೆ, ಒಂದು 200-205 ಕುಟುಂಬ ಐತೆ, ಅಲ್ಲಿಗೂ ಒಬ್ಬ ನೀರು ಗಂಟಿ. ಇಷ್ಟು ಇಲ್ಲಿ 700 ಕುಟುಂಬ ಐತೆ. 700 ಕುಟುಂಬ ಒಬ್ಬ ನೀರು ಗಂಟಿ ನೀರು ಪೂರೈಸೋಕ್ಕಾಗ್ತದೆ ಸರ್. ಇನ್ನೊಬ್ಬನ ಪಂಚಾಯತಿಯವರು ಇನ್ನೊಬ್ಬ ನೀರು ಗಂಟಿನ ನೇಮಿಸ್ಕೊಂಡು ಗ್ರಾಮಕ್ಕೆ ಸಕಲ ಅಟ್ಲೀಸ್ಟ್ 3 ದಿನಕ್ಕೊಂದ್ಸಾರಿ ನೀರು ಸರಿಯಾದ ಪ್ರಮಾಣದಲ್ಲಿ ಬಿಡಬೇಕು. ನಾವು ಈ ಒಬ್ಬನ ಮೇಲೆ ನಾವು ದೂರಕ್ಕಾಗಲ್ಲ. ಒಬ್ಬ ಎಷ್ಟು ಅಂತ ಬಿಡೋಕ್ಕಾಗ್ತದೆ. ಅದಕ್ಕೆ ಪಂಚಾಯತಿಯವರು ಇನ್ನೊಬ್ಬ ನೀರು ಗಂಟೆ ನೇಮಿಸ್ಕೊಂಡು ಸರಿ ಪ್ರಮಾಣದಲ್ಲಿ ಜನಗಳಿಗೆ ಅನುಕೂಲ ಆಗೋ ಥರ ನೀರನ್ನ ಸಪ್ಲೈ ಮಾಡಬೇಕು. ಇಲ್ಲೇ ಕಪಿಲಾ ನದಿ ಐತೆ, ಸುತ್ತಮುತ್ತ ನೀರು ಇಟ್ಕೊಂಡು ಕುಡಿಯೋ ನೀರಿಗೆ ಅಭಾವ ಅಂತಂದ್ರೆ ಇದೊಂಥರ ನಾಚಿಗೇಡು. ಇದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಕೇಂದ್ರ. ಇದು ನೋಡಿ ಕಸ ನೋಡಿ ಸರ್, ಇದು ಸುತ್ತಮುತ್ತ ನೋಡಿ ಮನೆಗಳಿವೆ, ಕುಟುಂಬಸ್ಥರ ಮನೆಗಳು. ಇದು ಒಂದೇ ಅಲ್ಲ ಸರ್, ಅಲ್ಲೈತೆ ಇಲ್ಲೈತೆ. PDO ಏನು ಬಂದು ಗುಮಾಸ್ತರಂಗೆ ಕೆಲಸ ಮಾಡಿಬಿಟ್ರು ಅಂತ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಬಿಲ್ ಕಲೆಕ್ಟರ್ ಕರ್ಕೊಬಂದು ಊರು ಸುತ್ತ ಅವರು ಇದು ಮಾಡಬೇಕು, ವೆರಿಫೈ ಮಾಡಬೇಕು. ಎಲ್ಲಿ ಚರಂಡಿ ಇದೆ, ಎಲ್ಲಿ ಕಸ ಬಿದ್ದಿದೆ, ಅದು ವಿಲೇವಾರಿ ಮಾಡಬೇಕು ಅಂತ. ಸುಮಾರು ಬರೋದು ಗುಮಾಸ್ತರಂಗೆ ಕೆಲಸ ಮಾಡ್ಬಿಟ್ಟು ಹೋದ್ರೆ ಗ್ರಾಮ ಪಂಚಾಯತಿ ಬನ್ನಿ ಯಜಮಾನ್ರೆ. ತುಂಬಸೋಗಲ್ಲಿ ಹೆಡ್ ಕ್ವಾರ್ಟರ್ ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿ ಊರಲ್ಲಿ ಸ್ವಚ್ಛ ಇಲ್ಲ. ಈ ಹೊರಗಡೆ ಹೆಂಗ್ ಸ್ವಚ್ಛ ಮಾಡಿದವ್ರು ಇವ್ರು ಮನುಷ್ಯನ್ ಸ್ವಚ್ಛ ಮಾಡ್ಕೊಂಡಿದ್ರು. ಗ್ರಾಮನೇ ಸ್ವಚ್ಛ ಮಾಡಿದವರು ಇವ್ರು ಮನುಷ್ಯನ್ ಸ್ವಚ್ಛ ಮಾಡಿದ್ರು. ಗಾಡಿ ಬಂದು ಎಷ್ಟು ವರ್ಷ ಆಯ್ತು? ಈಗ PDO ಅಭಿವೃದ್ಧಿ ಕಾರ್ಯ ಅಂದ್ರೆ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು. ಬಂದು ಈ ಕ್ಲರ್ಕ್ ಪೋಸ್ಟ್ ನಾಗ ಕೆಲಸ ಮಾಡ್ಬಿಟ್ಟು ಆಫೀಸಲ್ಲಿ ಕುಂತ್ಕೊಂಡು ಸೈನ್ ಪೈನ್ ಹಾಕ್ಬಿಟ್ಟು ಹೋದ್ರೆ ಅಭಿವೃದ್ಧಿ ಕೆಲಸ. ಇದು 6 ತಿಂಗಳು ವರ್ಷ ಆದ್ರೂ ಹಂಗೆ ಸರ್. 6 ತಿಂಗಳು ವರ್ಷ ಆಗಕ್ ಬಂದದ. ಕೇಳಿ ಯಜಮಾನ್ರು ಇವರು 6 ತಿಂಗಳು ಆಗಕ್ ಬಂದು ಕಸನೇ ಎತ್ತಿಲ್ವಲ್ಲ ಅವರು. ಗಾಡಿ ತಗೋತಾರ ಯಾರೋ ಡ್ರೈವರು, ಅದಕ್ಕೆ ಡ್ರೈವರು ಅನ್ನೋದು ನೆಮ್ಸಿಲ್ಲ. ಯಾರೋ ಬರ್ತಾರೆ, ಯಾರೋ ಗಾಡಿ. ಕಸ ಎಷ್ಟು ದಿನದ ಇಲ್ಲಿ? 6 ತಿಂಗಳಿಂದ ಬಿದ್ದದ ಇಲ್ಲಿ. ಪಂಚಾಯತಿ ಅವ್ರಿಗೆ ಹೇಳಿಲ್ವಾ ನೀವು? ಪಂಚಾಯತಿ ಅವ್ರಿಗೆಲ್ಲ ಹೇಳಿ ಗೋರ್ ಸಾಕ್ತಿವಿ ಅಂತ ಒಂದ್ಸರಿ ರೂಪ್ ಒಂದು ಮಳ ನೀರು ಅಡ್ಡ ಹಾಕ್ಬಿಟ್ಟು ಎಲ್ಲ ಇಲ್ಲಿ ನುಗ್ಗಿತ್ತು. ಆಗ ರೂಪನ್ನೇ ಕರ್ಕೊಂಡ್ ತೋರ್ಸ್ಬಿಟ್ಟು ಮಾಡಿ ಅಂಗನವಾಡಿ ಅದ ಸರ್. ಅಂಗನವಾಡಿ ಅದ ನೋಡಲಿ. ಇದೊಂದೇ ತಮೇಲೆ ಕಸ ಊರ್ ಸುತ್ತ ಬಂದ್ರೆ ಹೊಡಿ ಸಾಕಿ ಅಂತ ಹೇಳಿ ನಾನು ತೊಟ್ಟಿಲ್ ನೀರಿನ ಅವಶ್ಯಕತೆ ಏನ್ ಬೇಕಾಗಿಲ್ಲ. ತೊಟ್ಟಿ ಏನ್ ಬೇಕಾಗಿಲ್ಲ, ಸುಮ್ಮನೆ ತೊಟ್ಟಿ ಅವಶ್ಯಕತೆ ಇಲ್ಲ ಅದಕ್ಕೆ. ಸರಿ ಬಿಡಿ.
ಹೇಳಕ್ಕ ನಾನು ಎಷ್ಟು ಬಂದು ಅಮ್ಮ ಇಲ್ವಂತ